ಎಲ್ರಿಗೂ ನಮಸ್ಕಾರ. BMTC ಕಂಡಕ್ಟರ್ ಕ್ವಶನ್ ಪೇಪರ್ನ ಭಾಗವನ್ನು ನೋಡಿದ್ವಿ. ಈಗ ಪಾರ್ಟ್ 2 ನೋಡೋಣ. ವಿಚ್ ಅಮಂಗ್ ದ ಫಾಲೋಯಿಂಗ್ ಈಸ್ ಟ್ಯಾಕ್ಸೋಮೋನಿಕಲಿ ನಾಟ್ ಎ ಫಿಶ್? ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಸ್ಟಾರ್ ಫಿಶ್. ಆಪ್ಷನ್ ಎ ಸ್ಟಾರ್ ಫಿಶ್ ಆಗಿರುತ್ತೆ. ಸೌಂಡ್ ಕ್ಯಾನ್ ಟ್ರಾವೆಲ್ ಥ್ರೂ 27ನೇದು. ಸೌಂಡ್ ಕ್ಯಾನ್ ಟ್ರಾವೆಲ್ ಥ್ರೂ ಯಾವ ಮೀಡಿಯಮ್ನಲ್ಲಿ ಸೌಂಡು ಪಾಸ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ 27th ಆಪ್ಷನ್ 4 ಸೌಂಡ್ ಕ್ಯಾನ್ ಟ್ರಾವೆಲ್ ಥ್ರೂ ಸಾಲಿಡ್, ಲಿಕ್ವಿಡ್ ಆ್ಯಂಡ್ ಗ್ಯಾಸ್. ಎಲ್ಲ 3 ಸ್ಟೇಟಲ್ಲೂ ಸೌಂಡು ಟ್ರಾವೆಲ್ ಮಾಡುತ್ತೆ. 28th ಅಬ್ರಿವೇಷನ್ ಆಫ್ CNG. CNG ಇದು ಫುಲ್ ಫಾರ್ಮ್ ಏನು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ಬಂದುಬಿಟ್ಟು ಆಪ್ಷನ್ 2 ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. 29th ವಿಚ್ ಆಫ್ ದ ಫಾಲೋಯಿಂಗ್ ಗ್ಯಾಸ್ ಈಸ್ ರೆಸ್ಪೈರ್ಡ್ ಬೈ ಪ್ಲಾಂಟ್ಸ್? ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಎ ಆಕ್ಸಿಜನ್ ಪ್ಲಾಂಟ್ಸಿಂದ ಬರುತ್ತೆ. ಓಕೆನಾ? ದಿಸ್ ಇಸ್ ರೆಸ್ಪೈರ್ಡ್ ಬೈ ಪ್ಲಾಂಟ್ಸ್. ಯಾವುದು ಆಕ್ಸಿಜನ್ ಗ್ಯಾಸ್ ಈಸ್ ರೆಸ್ಪೈರ್ಡ್ ಬೈ ಪ್ಲಾಂಟ್ಸ್. 30th ಕ್ವಶನ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಎಕ್ಸಾಂಪಲ್ ಆಫ್ ರಿನ್ಯೂಯಬಲ್ ಎನರ್ಜಿ ಸೋರ್ಸ್? ರಿನ್ಯೂಯಬಲ್ ಎನರ್ಜಿ ಸೋರ್ಸ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ 3 ಸೋಲಾರ್ ಎನರ್ಜಿ ಈಸ್ ಅ ರಿನ್ಯೂಯಬಲ್ ಸೋರ್ಸ್. 31st ಕ್ವಶನ್ ದ ಪ್ರಾಪರ್ಟಿ ಆಫ್ ಇನರ್ಷಿಯಾ ಈಸ್ ಮೋರ್ ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಅಂತ ಕೇಳ್ತಾ ಇದ್ದಾರೆ. 31st ಆನ್ಸರು ಆಪ್ಷನ್ ಬಿ ಎ ಟ್ರಕ್. 32nd APAAR ಆಟೋಮೇಟೆಡ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟರಿ ID ಈಸ್ ರಿಲೇಟೆಡ್ ಟು. APAAR ಇದು ಯಾವುದಕ್ಕೆ ರಿಲೇಟ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಎ ಒನ್ ನೇಷನ್ ಒನ್ ಸ್ಟೂಡೆಂಟ್. ನೆಕ್ಸ್ಟು 33rd ಕ್ವಶನ್ಗೆ ಬರೋದಾದರೆ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಚಾಂಪಿಯನ್ಸ್. ಆಪ್ಷನ್ ಎ ದ ಟೆಕ್ನಾಲಜಿ ಪ್ಲಾಟ್ಫಾರ್ಮ್ ಚಾಂಪಿಯನ್ ವಾಸ್ ಲಾಂಚ್ಡ್ ಇನ್ 2020 June 1st. It is a real one-time shop solution of MSME industry to help MSME captures new opportunity ಅಂತ 3 ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ 4 ಆಲ್ ಎಲ್ಲ ಆಪ್ಷನ್ಸು ಕರೆಕ್ಟ್ ಆಗಿದೆ. ನೆಕ್ಸ್ಟ್ 34th ಕ್ವಶನ್ ದ ಥಿಂಗ್ಸ್ ಡಿಸ್ಕವರ್ಡ್ ಬೈ ಡಾಕ್ಟರ್ ಪ್ರೈಮ್ರೋಸ್ ಇನ್ 1942 ಅಟ್ ಲಿಂಗಸೂರು ಆಫ್ ರಾಯಚೂರು ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಎ ಸ್ಟೋನ್ knife and pointed arrow. Stone knives and pointed arrow. Next 35th question the nature of unemployment in agriculture sector in India is? ಇದಕ್ಕೆ ಆನ್ಸರ್ ಬಂದು ಆಪ್ಷನ್ 2 ಸೀಸನಲ್ ಅನ್ಎಂಪ್ಲಾಯ್ಮೆಂಟ್ ಆ್ಯಂಡ್ ಮತ್ತು ಡಿಸ್ಗಸ್ಟ್ ಅನ್ಎಂಪ್ಲಾಯ್ಮೆಂಟ್ ಇವೆರಡು ಅಗ್ರಿಕಲ್ಚರ್ ಸೆಕ್ಟರ್ಗೆ ಸೇರುತ್ತೆ. ಆಪ್ಷನ್ 2. ನೆಕ್ಸ್ಟ್ 36ನೇ ಕ್ವಶನ್ 36th ಕ್ವಶನ್ ಬೈ ವಿಚ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಕರ್ನಾಟಕ ಪಂಚಾಯತ್ ರಾಜ್ ಆ್ಯಕ್ಟ್ 1935 ಕಮ್ಸ್ ಇಂಟು ಫೋರ್ಸ್? ಇದಕ್ಕೆ ಆನ್ಸರ್ ಬಂದು ಆಪ್ಷನ್ 3 73rd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ 1992 ಅಂಡರ್ ಬರುತ್ತೆ. 36th ಕ್ವಶನ್ ಆಪ್ಷನ್ 3. ಓಕೆ. ನೆಕ್ಸ್ಟ್ 37th ಕ್ವಶನ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ರೋಹಿಣಿ ಪ್ರೊವೈಡಿಂಗ್ ಎಲೆಕ್ಟ್ರಿಸಿಟಿ ಟು ರೂರಲ್ ಏರಿಯಾ. ಆಪ್ಷನ್ ಬಿ ರೋಹಿಣಿ ಸ್ಕಿಲ್ ಡೆವಲಪ್ಮೆಂಟ್ ಸ್ಕೀಮ್ ಫಾರ್ ಟ್ರೈಬಲ್ ಯೂತ್ಸ್. ಆಪ್ಷನ್ 3 ಪ್ರೊವೈಡಿಂಗ್ ಎಲೆಕ್ಟ್ರಿಸಿಟಿ ಟು ಟ್ರೈಬಲ್ ಪೀಪಲ್. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ 2 ಪ್ರೊವೈಡಿಂಗ್ ಸ್ಕಿಲ್ ಡೆವಲಪ್ಮೆಂಟ್ ಸ್ಕೀಮ್ಸ್ ಫಾರ್ ರೂರಲ್ ಯೂತ್ಸ್ ಮಾತ್ರ ಆಗಿರುತ್ತೆ. ಮೊದಲನೇದು ಮತ್ತು ಮೂರನೇದು ತಪ್ಪಾಗಿದೆ, ಹಾಗಾಗಿ ಓನ್ಲಿ ಬಿ ಆಗುತ್ತೆ ಆನ್ಸರ್. ನೆಕ್ಸ್ಟ್ 38th ಕ್ವಶನ್ ಎಲಿವೇಟ್ ವುಮೆನ್ ಸ್ಕೀಮ್ ಈಸ್ ರಿಲೇಟೆಡ್ ಟು. 38th ಕ್ವಶನ್ಗೆ ಆನ್ಸರ್ ಬಂದು ಆಪ್ಷನ್ ಎ ವುಮೆನ್ ಇಂಡಸ್ಟ್ರಿಯಲೈಸಿಸ್ಟ್. ಓಕೆ. 39th ಕ್ವಶನ್ ಇನ್ ಕರ್ನಾಟಕ ಹೌ ಮಚ್ ಪರ್ಸೆಂಟೇಜ್ ಆಫ್ ಪೀಪಲ್ ಯೂಸ್ ಟಾಯ್ಲೆಟ್ ಫೆಸಿಲಿಟಿ ಅಕಾರ್ಡಿಂಗ್ ಟು 2011 ಸೆನ್ಸಸ್? ಇದಕ್ಕೆ ಆನ್ಸರ್ ಬಂದು ಆಪ್ಷನ್ 4 28.4% ಆಫ್ ಪೀಪಲ್ of population use toilet facility according to the 2011 census. 40th question IR8 is a variety of ಯಾವ ಬೆಳೆಗೆ ಇದು ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾರೆ. IR8 ಇದಕ್ಕೆ ಆನ್ಸರ್ ಬಂದು ರೈಸ್. IR8 ಇದು ಭತ್ತದ ಒಂದು ತಳಿ. ನೆಕ್ಸ್ಟ್ 41st ಕ್ವಶನ್ಗೆ ಬರೋಣ. ರೈತವಾರಿ ಸಿಸ್ಟಮ್ ವಾಸ್ ಇಂಟ್ರಡ್ಯೂಸ್ ಇನ್. ರೈತವಾರಿ ಪದ್ಧತಿ ಯಾವ ಪ್ರಾಂತ್ಯದಲ್ಲಿ ಹಬ್ಬಿದೆ ಅದು ಸಿಸ್ಟಮು ಇತ್ತು ಅಂತ ಅಂದರೆ ತಮಿಳುನಾಡು ರೀಜನಲ್ಲಿ ರೈತವಾರಿ ಸಿಸ್ಟಮ್ನ ಅಳವಡಿಸ್ಕೊಂಡಿರ್ತಾರೆ. ಇದು ನಮ್ಮ ಮಾಡರ್ನ್ ಹಿಸ್ಟ್ರಿಲಿ ನಾವು ನೋಡ್ಬೋದು. ನೆಕ್ಸ್ಟ್ 42nd ಕ್ವಶನ್ನು ದ ನೇಮ್ ಆಫ್ ದಿ ಟನಲ್ ಬೋರಿಂಗ್ ಮಿಷಿನ್ ಆಫ್ ನಮ್ಮ ಮೆಟ್ರೋ ವಿಚ್ ಹ್ಯಾಸ್ ಸೆಟ್ ಅ ನ್ಯೂ ರೆಕಾರ್ಡ್ ಇನ್ July 2024 ಬೈ ಟನಲಿಂಗ್ 308 meters. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ 3 ಟನಲ್ ಬೋರಿಂಗ್ ಮಿಷಿನ್ ತುಂಗಾ. ಇದು ನೆನಪಿರಲಿ, ತುಂಗಾ. 43rd ಕ್ವಶನ್ ಹೂ ಇಸ್ ದ ಫಸ್ಟ್ ವುಮೆನ್ ಡೈರೆಕ್ಟರ್ ಜನರಲ್ ಆಫ್ ಮೆಡಿಕಲ್ ಸರ್ವಿಸ್ ಆರ್ಮಿ?
ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಎ ಲೆಫ್ಟಿನೆಂಟ್ ಜನರಲ್ ಸಾಧನಾ ನಾಯರ್. 44th question. In July 2024, Nicolò Maduro has been declared as a winner of the presidential election of which of the following country? ಇದಕ್ಕೆ ಆನ್ಸರ್ ಬಂದು ಆಪ್ಷನ್ 4 ವೆನೆಜುವೆಲಾಗೆ ಹೊಸದಾಗಿ ಪ್ರೆಸಿಡೆಂಟ್ ಆಯ್ಕೆಯಾಗಿದ್ದಾರೆ ಅವರು ನಿಕೋಲಸ್ ಮದುರೋ. 45th question. Name the platform which is planned to be launched by National Health Mission to diagnose every vaccination given to all pregnant women and children under the Universal Immunization Program UPI. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ 2 UWIN. 46th question. Who was the pro-tem speaker of 18th Lok Sabha? pro-tem ಸ್ಪೀಕರ್ ಯಾರಾಗಿದ್ರು 18th ಲೋಕಸಭಾ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಆಪ್ಷನ್ 2. ನೆಕ್ಸ್ಟ್ 47th question. Which of the following articles of Indian Constitution deals with the abolition or creation of the Legislative Council? ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಎ ಆರ್ಟಿಕಲ್ 169. 48th question. Who among the following was the chairman of JVP Committee for Reorganization of States? ಇದಕ್ಕೆ ಯಾರು ಚೇರ್ಮನ್ ಆಗಿದ್ರು JVP ಕಮಿಟಿಗೆ ಅಂದರೆ 48th question ಉತ್ತರ ಯಾವುದು ಅಂದರೆ ಆಪ್ಷನ್ 4. ಇದರಲ್ಲಿ ಯಾರೂ ಚೇರ್ಮನ್ ಇರಲಿಲ್ಲ. ಇದರಲ್ಲಿ 3 ಜನನೂ ಇರ್ತಾರೆ. ಜವಾಹರ್ಲಾಲ್ ನೆಹರು, ಪಟಾಭಿ ಸೀತಾರಾಮಯ್ಯ ಮತ್ತು ವಲ್ಲಭಾಯ್ ಪಟೇಲ್ ಅವರು 3 ಜನರು ಹೆಡ್ ಆಗಿರ್ತಾರೆ. ನೆಕ್ಸ್ಟ್ 49th question. Which of the following is an example for disaster due to the accidental radioactive leakage? ರೇಡಿಯೋ ಲೀಕೇಜ್ಗೆ ಯಾವುದು ಎಕ್ಸಾಂಪಲ್ ಆಗಿದೆ? 49th question. ಇದಕ್ಕೆ ಆನ್ಸರು ಆಪ್ಷನ್ ಎ 3 Miles Islands. Next 50th question. Identify the mismatch pair. Option 1 Montreal Protocol, control of the emission of ozone depleting substance, El Nino effect, odd climatic change, Dobson unit, measuring of greenhouse gases, UVB radiation, snow blindness. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ 3 ಡಾಬ್ಸನ್ ಯೂನಿಟ್ ಅನ್ನೋದು ಮೆಜರಿಂಗ್ ಆಫ್ ಗ್ರೀನ್ ಹೌಸ್ ಎಫೆಕ್ಟ್ ಬರಲ್ಲ, ಹಾಗಾಗಿ ಇದು ರಾಂಗ್ ಆಗಿದೆ. ಅದಕ್ಕೆ ಇದು ಮಿಸ್ ಮ್ಯಾಚ್ ಆಗಿದೆ, ಹಾಗಾಗಿ ಈ ಉತ್ತರ ತಪ್ಪಾಗುತ್ತೆ. ನೆಕ್ಸ್ಟ್ 51st question. ನಗೋರೋ ಕಾರಾಬಾಕಿ ರೀಜನ್ ಕಾನ್ಫ್ಲಿಕ್ಟ್ ಆರ್ ಬಿಟ್ವೀನ್ ವಿಚ್ ಆಫ್ ದಿ ಫಾಲೋಯಿಂಗ್ ಕಂಟ್ರೀಸ್? ಯಾವ 2 ಕಂಟ್ರಿಗಳ ಮಧ್ಯೆ ಈ 2 ಕಾನ್ಫ್ಲಿಕ್ಟ್ ರೀಜನ್ ಇದೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಎ ಅಜರ್ಬೈಜಾನ್ ಮತ್ತು ಆರ್ಮೇನಿಯಾ. ಇಲ್ಲಿವರೆಗೂ 50 question ನೋಡಿದ್ದೀವಿ BMTC ಕಂಡಕ್ಟರ್ ಪೋಸ್ಟು ಪೇಪರು. ನೆಕ್ಸ್ಟ್ ಪಾರ್ಟಲ್ಲಿ ಇನ್ನು ಮಿಕ್ಕಿದ್ದ ಕ್ವಶನ್ಸ್ನ ನೋಡೋಣ. ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ. ಥ್ಯಾಂಕ್ ಯು.